ನಮಸ್ಕಾರ ವೀಕ್ಷಕರೇ. ಇಡೀ ಭಾರತವೇ ಅಚ್ಚರಿ ಪಡೋ ವಿಚಾರವೊಂದಕ್ಕೆ ಪಂಜಾಬ್ ಸಾಕ್ಷಿಯಾಗ್ತಾ ಇದೆ. ರೈತರ ಹೆಸರಲ್ಲಿ ಹೋರಾಟ ಮಾಡ್ತಾ ಇದ್ದ ವ್ಯಕ್ತಿಗಳನ್ನ ಪಂಜಾಬ್ ಪೊಲೀಸರು ಅಟ್ಟಾಡಿಸಿ ಹೊಡೆದು ಜಾಗವನ್ನ ಕ್ಲೀನ್ ಮಾಡಿಸಿದ್ದಾರೆ. ಅರೆ, ಅವರೆಲ್ಲ ನಕಲಿ ಹೋರಾಟಗಾರರು ಅನ್ನೋದು ಗೊತ್ತಿರೋದೆ. ಅವರನ್ನ ತೆರವು ಮಾಡೋದ್ರಲ್ಲಿ ತಪ್ಪೇನಿದೆ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜವೇ. ಆದ್ರೆ ವಿಷಯ ಅದಲ್ಲ. ಪಂಜಾಬ್ನಲ್ಲಿರೋ ಆಮ್ ಆದ್ಮಿ ಸರ್ಕಾರ ಇವರನ್ನ ತೆರವು ಮಾಡಿರೋದು. ಈ ಹೋರಾಟಕ್ಕೆ ಕುಮ್ಮಕ್ಕು ಕೊಟ್ಟು ಟೂಲ್ ಕಿಟ್ಗಾಗಿ ಶ್ರಮ ಪಟ್ಟವರಲ್ಲಿ ಕೇಜ್ರಿವಾಲ್ ಕೂಡ ಪ್ರಮುಖರು ಅನ್ನೋ ಬಲವಾದ ಆರೋಪ ಇದೆ. ಆದ್ರೆ ಈಗ ಅವರದ್ದೇ ಸರ್ಕಾರ ಈ ಕೆಲಸಕ್ಕೆ ಕೈ ಹಾಕಿರೋದು ವಿಷಯ ಏನಿರ್ಬೋದು ಅಂತ ಕೆದಕೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಈ ರೇಂಜ್ಗೆ ಆಮ್ ಆದ್ಮಿ ತೊಡೆ ತಟ್ಟಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಅಲ್ಲದೆ ಈ ಗುದ್ದಾಟದಲ್ಲಿ ಲಾಭ ಪಡೆಯೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಅನ್ನೋದು ಗೊತ್ತಿರೋದೆ. ಆದ್ರೆ ಒಂದು ಪಕ್ಷ ಅಥವಾ ಸರ್ಕಾರ ಕಂಪ್ಲೀಟ್ ಆಗಿ ಉಲ್ಟಾ ಹೊಡೆಯುತ್ತಾ ಅನ್ನೋ ಪ್ರಶ್ನೆಗಳಿಗೆ ಹೌದು ಅನ್ನೋ ಉತ್ತರ ಬರ್ತಾ ಇರೋದು ಪಂಜಾಬ್ ಕಡೆಯಿಂದ. ರೈತರ ಹೆಸರಲ್ಲಿ ನಕಲಿಗಳಿಂದ ಹೋರಾಟ ಆಗ್ತಾ ಇದೆ. ಜನರಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಇವರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ವಾ? ಈ ಕಾಂಗ್ರೆಸ್ ಆಮ್ ಆದ್ಮಿ ಇವರ ಬೆನ್ನಿಗೆ ನಿಂತಿದೆಯಂತೆ. ವಿದೇಶಗಳಿಂದ ಫಂಡ್ ಬರ್ತಾ ಇದೆಯಂತೆ. ಟೂಲ್ ಕಿಟ್ ಅಂತೆ. ಆ ಹಾಳ ಜಾರ್ಜ್ ಸೊರೋಸ್ ಇದಕ್ಕೆಲ್ಲ ಫಂಡ್ ಮಾಡ್ತಾ ಇದ್ದಾನಂತೆ. ಈ ರೀತಿಯ ಮಾತುಗಳನ್ನೆಲ್ಲ ಭಾರತೀಯರು ಆಡ್ತಾ ಇದ್ರು. ಆದ್ರೆ ಈಗ ಯಾವ ಆಪ್ ಮೇಲೆ ಜನರು ಆರೋಪ ಹೊರಿಸ್ತಾ ಇದ್ರೋ ಅದೇ ಆಪ್ ಸರ್ಕಾರ ಇವರ ಮೇಲೆ ಆಕ್ಷನ್ಗೆ ಇಳಿದಿದೆ. ಎದ್ದು ಮನೆಗೆ ಹೋಗ್ರಪ್ಪ ಸಾಕು ಅಂತ ಮೆತ್ತಗೆ ಹೇಳಿಲ್ಲ, ಬುಲ್ಡೋಸರ್ ಹಿಡ್ಕೊಂಡು ಬಂದೆ ಆಚೆಗೆ ಕಳಿಸಿದೆ. ಅದೆಲ್ಲಿಯ ಕೇಜ್ರಿವಾಲ್, ಅದೆಲ್ಲಿಯ ಬುಲ್ಡೋಸರ್? ರಾಗಕ್ಕೂ ತಾಳಕ್ಕೂ ಸಂಬಂಧವೇ ಇಲ್ಲ ಅಂತ ನಿಮಗೆ ಅನ್ಸಿದ್ರು ಸದ್ಯದ ಮಟ್ಟಿಗೆ ಅದೇ ನಿಜ. ಶಂಭು ಬಾರ್ಡರ್ ನಲ್ಲಿ ಕುಳಿತು ರೈತರ ಹೆಸರಲ್ಲಿ ಹೋರಾಟ ಮಾಡ್ತಾ ಇದ್ದವರ ಮೇಲೆ ಪಂಜಾಬ್ ಪೊಲೀಸರು ಮುಲಾಜಿಲ್ಲದೆ ಆಕ್ಷನ್ ತೆಗೆದುಕೊಂಡಿದ್ದಾರೆ. ಹೋರಾಟಗಾರರು ತಂಗಿದ್ದ ಟೆಂಟ್, ಡೇರೆ ಹಾಗೂ ಇತರೆ ಚಿಕ್ಕ ಪುಟ್ಟ ಕಟ್ಟಡಗಳ ಮೇಲೆ ಬುಲ್ಡೋಸರ್ ಹರಿಸಲಾಗಿದ್ದು, ಖನೌರಿ ಹಾಗೂ ಶಂಭು ಗಡಿಯಲ್ಲಿ ಹೈವೇ ಮೇಲೆ ಕೂತಿದ್ದವರನ್ನೆಲ್ಲ ಎಬ್ಬಿಸಿದ್ದಾರೆ. ಇಂಟರ್ನೆಟ್ ಬಂದ್ ಮಾಡಿಸಿ ಒಬ್ಬೊಬ್ಬರಿಗೂ ವಾರ್ನಿಂಗ್ ಕೊಟ್ಟು ಆಚೆ ಕಳಿಸಿದ್ದಾರೆ. ಈ ವೇಳೆ ಕಿರಿಕ್ ಮಾಡೋದಕ್ಕೆ ಬಂದವರಿಗೆ ಸರಿಯಾಗಿ ಲಾಠಿ ಪ್ರಹಾರ ಆಗಿದ್ದು, ಕೆಲ ಪೊಲೀಸರಂತೂ ಅಟ್ಟಾಡಿಸಿ ಹೊಡೆದಿದ್ದಾರೆ. ಜಗಜಿತ್ ಸಿಂಗ್ ದಲ್ಲೇವಾಲ್, ಸರ್ವನ್ ಸಿಂಗ್ ಪಂದೇರ್ ಸೇರಿ ಹಲವು ಪ್ರಮುಖ ಹೋರಾಟಗಾರರನ್ನ ಮೊಹಾಲಿಯಲ್ಲಿ ಬಂಧಿಸಲಾಗಿದೆ. ಸದ್ಯ ಹೋರಾಟಗಾರರು ಬೀಡು ಬಿಟ್ಟಿದ್ರಿಂದ ಉಂಟಾಗಿದ್ದ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಲಾಗಿದ್ದು, ಮತ್ತೆ ಬಂದು ಕೂತ್ರೆ ನಡೆಯೋದೇ ಬೇರೆ ಅಂತ ಪೊಲೀಸರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಎಲ್ಲರೂ ನೆನಪು ಮಾಡ್ಕೊಳ್ಬೇಕಾಗಿರೋದು, ಈ ರೈತರ ಹೆಸರಲ್ಲಿ ಹೋರಾಟ ಶುರು ಆಯ್ತಲ್ಲ ಆ ದಿನಗಳನ್ನ. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಯಲ್ಲಿ ಏನಿದೆ ಅಂತಲೂ ಜನರಿಗೆ ಗೊತ್ತಾಗೋದಕ್ಕೆ ಬಿಡದೆ ಇಂಡಿ ಒಕ್ಕೂಟ ಆಕ್ಟಿವ್ ಆಯ್ತು. ಏನೋ ಆಗಿ ಹೋಗಿದೆ ಅನ್ನೋ ರೇಂಜ್ನಲ್ಲಿ ವಿಪಕ್ಷದ ಬಳಗದವರೆಲ್ಲ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಆಗ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ಬೀದಿಗೆ ಬಂದು ನಾವು ರೈತರ ಬೆನ್ನಿಗೆ ಇದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೋ, ಭಾವನಾತ್ಮಕ ಪೋಸ್ಟ್ ಗಳನ್ನ ಹಾಕಿದ್ದೇನೋ ಎಲ್ಲವೂ ಆಗೋಯ್ತು. ಈತ ಕೇಜ್ರಿವಾಲ್ ನಾವೇನು ಕಮ್ಮಿ ಇಲ್ಲ ಅಂತ, ರೈತರು ಅಂದ್ರೆ ನನಗೆ ಬಹಳ ಗೌರವ, ಅಭಿಮಾನ, ರೈತರು ಅಂದ್ರೆ ದೇವರ ಸಮಾನ ಅನ್ನೋ ಡೈಲಾಗ್ಗಳೆಲ್ಲ ಬಂದ್ವು. ಅಷ್ಟೇ ಯಾಕೆ, ಗಡಿಯಲ್ಲಿ ಹೋರಾಟ ಮಾಡ್ತಾ ಕೂತವರಿಗೆ ಹೊತ್ತೊತ್ತಿಗೆ ಊಟ, ವೈಫೈ ಸೇರಿ ಎಲ್ಲಾ ಫೆಸಿಲಿಟಿಗಳನ್ನ ಕೊಡೋದರಲ್ಲಿ ಕೇಜ್ರಿವಾಲ್ ಪಾತ್ರವು ದೊಡ್ಡದಿತ್ತು ಅನ್ನೋ ಟಾಕ್ ಕೂಡ ಇತ್ತು. ಈಗ ನೋಡಿದ್ರೆ ಎಲ್ಲವೂ ಒಂದೇ ಸಲ ಉಲ್ಟಾ ಆಗ್ಬಿಟ್ಟಿದೆ. ಇನ್ನು ಪಂಜಾಬ್ನಲ್ಲಿ ಆಪ್ ಸರ್ಕಾರವೇ ಇದ್ದಿದ್ರಿಂದ ಸಿಎಂ ಭಗವಂತ್ ಮಾನ್ ಕೂಡ ಕಮ್ಮಿ ಆಟಗಳನ್ನ ಆಡ್ಲಿಲ್ಲ. ಹರಿಯಾಣದಲ್ಲಿ ಮನೋಹರ್ ಲಾಲ್ ಖಟ್ಟರ್ ಸರ್ಕಾರ ಇದ್ದಾಗ ಹೆಂಗಾದ್ರೂ ಮಾಡಿ ಅಲ್ಲಿನ ಹೋರಾಟಗಾರರನ್ನ ಹರಿಯಾಣ ಒಳಗೆ ನುಗ್ಗಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ರು. ಆದ್ರೆ ಖಟ್ಟರ್ ಮುಲಾಜೆ ನೋಡದೆ ಗಡಿಯಲ್ಲಿ ಲಾಠಿ ರುಚಿ ತೋರಿಸಿ ಎಲ್ಲರನ್ನ ಹಿಮ್ಮೆಟ್ಟಿಸಿದ್ರು. ಮಿತಿಮೀರಿ ವರ್ತಿಸ್ತಾ ಕಂಟ್ರೋಲ್ ತಪ್ಪಿದ್ದ ದುಷ್ಕರ್ಮಿಗಳನ್ನ ಹೆದರಿಸೋದಕ್ಕೆ ಫೈರಿಂಗ್ ಮಾಡಬೇಕಾಗಿ ಬಂತು. ಈ ವೇಳೆ ಒಬ್ಬ ಮೃತಪಟ್ಟ ಘಟನೆ ಕೂಡ ನಡೀತು. ಆ ವಿಚಾರ ಮುಂದಿಟ್ಕೊಂಡು ರಾಜಕೀಯ ಮಾಡಿದ್ದು ಇದೇ ಆಮ್ ಆದ್ಮಿ ಪಾರ್ಟಿ. ಮೃತನ ಪರ ಪಂಜಾಬ್ ಸರ್ಕಾರ ಗಟ್ಟಿಯಾಗಿ ನಿಂತಿದೆ ಅಂತ ಹೇಳಿ 1 ಕೋಟಿ ಪರಿಹಾರವನ್ನ ಘೋಷಣೆ ಮಾಡಿದ್ದು ಇದೇ ಭಗವಂತ್ ಮಾನ್ ಸರ್ಕಾರ. ಈಗ ಅದೇ ಹೋರಾಟಗಾರರ ಮೇಲೆ ಭಗವಂತ ಬುಲ್ಡೋಸರ್ ಹರಿಸೋದಕ್ಕೆ ಆದೇಶ ಮಾಡಿದ್ದಾನೆ. ಸದ್ಯದ ಮಾಹಿತಿಗಳ ಪ್ರಕಾರ ಸುಮಾರು 500ರಿಂದ 700 ಹೋರಾಟಗಾರರನ್ನ ಪಂಜಾಬ್ ಸರ್ಕಾರ ವಶಕ್ಕೆ ಪಡೆದಿದೆ ಅಂತ ಹೇಳಲಾಗಿದೆ. ಈ ಅಚ್ಚರಿಯನ್ನ ಪಕ್ಕಕ್ಕಿಟ್ಟು ಇದ್ದಕ್ಕಿದ್ದ ಹಾಗೆ ಕೇಜ್ರಿವಾಲ್ ಬದಲಾಗೋದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ರಿವೀಲ್ ಆಗ್ತಾ ಹೋಗುತ್ತವೆ. ಅವರಿಗೆ ಜ್ಞಾನೋದಯ ಆಯ್ತಾ ಅನ್ನೋ ಪ್ರಶ್ನೆಗೆ ಆಸ್ಪದವೇ ಇಲ್ಲದೆ ಇದ್ರೂ ಅನಿವಾರ್ಯತೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಪಂಜಾಬ್ನಲ್ಲಿ ಬಿಜೆಪಿಗೆ ಅಷ್ಟೊಂದು ಸ್ಕೋಪ್ ಈಗಲೂ ಇಲ್ಲ ಅನ್ನೋದು ವಾಸ್ತವ. ಆದರೆ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದ ಜನರು ಕಳೆದ ಬಾರಿ ಆಯ್ಕೆ ಮಾಡಿಕೊಂಡಿದ್ದು ಆಮ್ ಆದ್ಮಿಯನ್ನ. ಆದ್ರೆ ಈಗ ಆಮ್ ಆದ್ಮಿ ವರ್ಚಸ್ಸು ಪಾತಾಳಕ್ಕೆ ಬಿದ್ದಿದೆ. ಪಕ್ಷದ ಸುಪ್ರೀಂ ಕೇಜ್ರಿವಾಲ್ ತಿಹಾರ್ ಜೈಲು ಕಂಡು ಸ್ವತಃ ತಾವು ಸೋತು ಮನೆಯಲ್ಲಿ ಕೂರೋ ಹಾಗಾಗಿದೆ. ಹೋಗ್ಲಿ, ಮನೆಯಲ್ಲಾದ್ರೂ ನೆಮ್ಮದಿಯಾಗಿದ್ದಾರಾ ಅಂತ ಕೇಳಿದ್ರೆ ದಿನಕ್ಕೊಂದು ಹಗರಣಗಳು ಬೆಳಕಿಗೆ ಬರ್ತಾ ಇದ್ದಿದ್ದು, ಯಾವಾಗ ಬೇಕಾದ್ರೂ ಜೈಲು ಸೇರ್ಬೋದು ಅನ್ನೋ ವಾತಾವರಣ ಇದೆ.
ಈ ಹೊತ್ತಲ್ಲಿ ಆಮ್ ಆದ್ಮಿಯಿಂದ ದೂರ ಆಗ್ತಾ ಇರೋ ಜನರು ಮತ್ತೆ ಕಾಂಗ್ರೆಸ್ ಕೈ ಹಿಡಿಯೋ ಸಾಧ್ಯತೆ ಇದೆ ಅನ್ನೋ ಸುದ್ದಿ ಕೂಡ ಇದೆ. ಇದೇ ಕಾರಣಕ್ಕೆ ಈಗ ಆಪ್ ರೊಚ್ಚಿಗೆದ್ದಿರೋದು. ಸರಿ, ಕಾಂಗ್ರೆಸ್ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ತಮ್ಮದೇ ವೋಟರ್ಸ್ ಅನ್ನ ಆಪ್ ಎದುರು ಹಾಕಿಕೊಳ್ತಾ ಇದೆಯಾ ಅಂತ ಕೇಳಿದ್ರೆ ವಿಚಾರ ಅದಲ್ಲ. ಕೇವಲ ನಕಲಿಗಳ ಕೈಯಿಂದ ಹೋರಾಟ ಮಾಡಿಸಿದ್ರೆ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ಪಂಜಾಬ್ ಗೆಲ್ಲೋದಕ್ಕೆ ಬೇಕಾಗಿರೋದು ಅಲ್ಲಿನ ಜನಸಾಮಾನ್ಯರು. ಕಳೆದ ಕೆಲ ತಿಂಗಳುಗಳ ಹಿಂದೆ ಈ ಹೋರಾಟಗಾರರು ಬಂದ್ ಹೆಸರಲ್ಲಿ ನಡೆಸಿದ್ದ ದಾಂಧಲೆಗೆ ಪಂಜಾಬ್ ಜನರು ರೊಚ್ಚಿಗೆದ್ದಿದ್ರು. ಈ ರೀತಿ ಮನಸ್ಸೋ ಇಚ್ಛೆ ಬಂದ್ ಮಾಡಿ ಜನರಿಗೆ ತೊಂದರೆ ಕೊಟ್ರೆ ನಾವು ಸುಮ್ನಿರೋದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ರು. ಮಾಧ್ಯಮಗಳ ಮುಂದೆ ಆಪ್ ಸರ್ಕಾರವನ್ನ ಬೈದಿದ್ರು. ಈ ಸರ್ಕಾರದಿಂದ ನಮಗೆ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಕೆಲವರು ಅಭಿಪ್ರಾಯವನ್ನು ಪಟ್ಟಿದ್ರು. ಕೇಂದ್ರದ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಹೋರಾಟ ಎಬ್ಬಿಸಿದ್ವಿ ಸರಿ. ಈಗ ಅದೇ ಹೋರಾಟ ತಮಗೂ ಮುಳ್ಳಾಗ್ತಾ ಇರುವಾಗ ಕೈ ಕಟ್ಟಿ ಕೂತ್ರೆ ಒಂದು ರಾಜ್ಯದಲ್ಲಿ ಅಧಿಕಾರ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ನಿಲುವನ್ನ ಕೇಜ್ರಿವಾಲ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದಿಷ್ಟೇ ಮಾಡಿದ್ರೆ ಸರಿ ಹೋಗೋದಿಲ್ಲ ಅನ್ನೋದು ಕೂಡ ಆಮ್ ಆದ್ಮಿಗೆ ಗೊತ್ತಾಗಿದೆ. ಅಧಿಕಾರ ಹಿಡಿಯೋದಕ್ಕೆ ಮುಂಚೆ ಮಹಿಳೆಯರಿಗೆ ಹಲವು ಉಚಿತಗಳನ್ನ ಘೋಷಿಸಿ ಅದನ್ನ ಇನ್ನೂ ಅನುಷ್ಠಾನಕ್ಕೆ ತಂದಿಲ್ಲ ಅನ್ನೋ ಕೂಗು ಪಂಜಾಬ್ನಲ್ಲಿ ಎದ್ದಿದೆ. ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ತಾರೆ, ನಂಬಿಕೆಗೆ ಅರ್ಹರಲ್ಲ ಅನ್ನೋ ಮಾತು ದಟ್ಟವಾಗ್ತಾ ಇದೆ. ಇದರಿಂದ ಹೊರಬರೋ ಸಲುವಾಗಿ ಇನ್ನೊಂದಷ್ಟು ಮಹತ್ವದ ಯೋಜನೆಗಳನ್ನ ಜಾರಿ ತರೋದಕ್ಕೂ ಕೂಡ ಆಮ್ ಆದ್ಮಿ ಮುಂದಾಗಿದೆ. ಘರ್ ಘರ್ ರೇಷನ್ ಯೋಜನೆ ಅನುಷ್ಠಾನಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಇನ್ನೊಂದೆಡೆ ಬಿಜೆಪಿ ಸರ್ಕಾರಗಳಲ್ಲಿ ಯಶಸ್ವಿಯಾಗಿರೋ ಲಾಡ್ಲಿ ಬೆಹನ್ ಯೋಜನೆಯನ್ನು ಕೂಡ ಭಗವಂತ್ ಮಾನ್ ಸರ್ಕಾರ ಜಾರಿಗೆ ತರೋ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇವೆ. ಒಟ್ನಲ್ಲಿ ಪಕ್ಷದಿಂದ ವಿಮುಖರಾಗ್ತಾ ಇರುವವರೆಲ್ಲ ವಾಪಸ್ ನಮ್ಮ ಕಡೆಗೆ ಬರಬೇಕು, ಕಾಂಗ್ರೆಸ್ ಕಡೆಗೆ ಹೋಗಲೇಬಾರದು ಅನ್ನೋ ರೇಂಜ್ಗೆ ಕೇಜ್ರಿವಾಲ್ ಪ್ಲಾನ್ ಮಾಡ್ತಾ ಇದ್ದಾರೆ. ಅದರ ಮೊದಲ ಭಾಗವೇ ಈ ಬುಲ್ಡೋಸರ್ ಪ್ರಯೋಗ. ಇನ್ನು ನಿಜಕ್ಕೂ ಪಂಜಾಬ್ನಲ್ಲಿ ಕಾಂಗ್ರೆಸ್ ಪರ ಅಲೆ ಇದೆಯಾ? ಆಮ್ ಆದ್ಮಿ ಸರ್ಕಾರವನ್ನ ಕಳೆದುಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಇದರ ಜೊತೆಗೆ ಬಿಜೆಪಿ ಪ್ಲಾನ್ ಏನು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಸದ್ಯದ ಮಾಹಿತಿಗಳ ಪ್ರಕಾರ ಬಿಜೆಪಿ ಈ ಬಾರಿ ಏಕಾಂಗಿಯಾಗಿ ಎಲೆಕ್ಷನ್ಗೆ ಇಳಿಯೋದಿಲ್ಲ, ಬದಲಾಗಿ ತಮ್ಮ ಹಳೆಯ ಮಿತ್ರ ಪಕ್ಷ ಎಸ್ಎಡಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇವೆ. ಕಳೆದ ಎಂಪಿ ಎಲೆಕ್ಷನ್ ಟೈಮ್ನಲ್ಲಿ ಇಬ್ಬರ ಮಧ್ಯೆ ಬಿರುಕು ಮೂಡಿತ್ತು. ಆದರೆ ಮೊನ್ನೆಯಷ್ಟೇ ಎಸ್ಎಡಿ ಎಂಪಿ ಕೇಂದ್ರ ಸರ್ಕಾರದ ಪರ ಮಾತನಾಡಿ ಆಮ್ ಆದ್ಮಿಗೆ ಟಾಂಗ್ ಕೊಟ್ಟಿದ್ರು. ಒಂದು ಪ್ರಾದೇಶಿಕ ಪಕ್ಷ ಜೊತೆಗಿತ್ತು ಅಂದ್ರೆ ಪಂಜಾಬ್ ಜನರು ಕೈ ಹಿಡಿಯೋ ಸಾಧ್ಯತೆ ದಟ್ಟವಾಗಿರೋದ್ರಿಂದ ಕಾಂಗ್ರೆಸ್ ಆಮ್ ಆದ್ಮಿ ನಡುವಿನ ಕಚ್ಚಾಟ ಬಿಜೆಪಿ ಮಿತ್ರ ಮಂಡಳಿಗೆ ವರವಾಗಬಹುದು ಅನ್ನೋ ನಿರೀಕ್ಷೆಗಳು ಕೂಡ ಜೋರಾಗ್ತಾ ಇದೆ. ಏನೋ ಈ ಮಧ್ಯೆ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದ್ರೆ ಕೇಜ್ರಿವಾಲ್ ಹೋರಾಟಗಾರರ ಮೇಲೆ ಬುಲ್ಡೋಸರ್ ಹರಿಸಿದ್ರು, ಯಾರೂ ಇದರ ವಿರುದ್ಧ ದನಿ ಏರಿಸ್ತಾ ಇಲ್ಲ ಅನ್ನೋದು. ಮೋದಿ ವಿರುದ್ಧ ಮಾತನಾಡಿದವರೆಲ್ಲ ರೈತರ ವಿರುದ್ಧ ಭಾರಿ ಕಾಳಜಿ ಇರೋ ಹಾಗೆ ಬಿಲ್ಡಪ್ ತೆಗೆದುಕೊಳ್ತಾ ಇದ್ರು. ಹೋರಾಟಗಾರರಿಗೆ ನನ್ನ ಬೆಂಬಲ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ಕೂಡ ಕೊಟ್ಟಿದ್ರು. ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಈಗ ಮಾತಾಡ್ಬೇಕಲ್ವಾ? ಅಥವಾ ಈ ಕಾಳಜಿ ಎಲ್ಲ ಕೇವಲ ಜನರ ದಿಕ್ಕು ತಪ್ಪಿಸೋದಕ್ಕೆ ಅಥವಾ ಮೋದಿ ವಿರುದ್ಧ ಅರಚಾಡೋದಕ್ಕೆ ಮಾತ್ರ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಟಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.